ಎಲ್ಲ ನನ್ನ ಆತ್ಮೀಯ ಆನ್ಲೈನ್ ಸ್ಪರ್ಧಾ ಮಿತ್ರರಿಗೆ ಯಾಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಾವು ಪೌರನೀತಿ ಅಧ್ಯಾಯ 7 ಪೌರನೀತಿ ಪೌರ ಮತ್ತು ಪೌರತ್ವ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ ನೋಡೋಣ. ಒಂದನೇ ಪ್ರಶ್ನೆ, ಪಾಠದ ಪರಿಚಯದ ಪ್ರಕಾರ ಈ ಅಧ್ಯಾಯದಲ್ಲಿ ಯಾವ ವಿಷಯಗಳನ್ನು ವಿವರಿಸಲಾಗಿದೆ? ಪಾಠದ ಪರಿಚಯದ ಪ್ರಕಾರ ಈ ಅಧ್ಯಾಯದಲ್ಲಿ ಯಾವ ವಿಷಯಗಳನ್ನು ವಿವರಿಸಲಾಗಿದೆ? ಎ. ಪೌರತ್ವ ಕಳೆದುಕೊಳ್ಳುವ ಸಂದರ್ಭಗಳು ಮಾತ್ರ. ಬಿ. ಪೌರತ್ವ ಮತ್ತು ಪೌರತ್ವದ ಪರಿಕಲ್ಪನೆ, ಪೌರತ್ವ ಪಡೆಯುವ ವಿಧಾನ, ಪೌರತ್ವ ಕಳೆದುಕೊಳ್ಳುವ ಸಂದರ್ಭಗಳು ಮತ್ತು ಪೌರರ ಲಕ್ಷಣಗಳು. ಸಿ. ಪೌರತ್ವ ಪಡೆಯುವ ವಿಧಾನ ಮಾತ್ರ. ಡಿ. ಪೌರರ ಲಕ್ಷಣಗಳು ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಬಿ. ಪೌರ ಮತ್ತು ಪೌರತ್ವದ ಪರಿಕಲ್ಪನೆ, ಪೌರತ್ವ ಪಡೆಯುವ ವಿಧಾನ, ಪೌರತ್ವ ಕಳೆದುಕೊಳ್ಳುವ ಸಂದರ್ಭಗಳು ಮತ್ತು ಪೌರರ ಲಕ್ಷಣಗಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡೋಣ. ಪ್ರಶ್ನೆ 2, ಸಾಮರ್ಥ್ಯಗಳ ವಿಭಾಗದ ಪ್ರಕಾರ ಪೌರತ್ವವನ್ನು ಪಡೆಯುವ ವಿಧಾನ ಮತ್ತು ಕಳೆದುಕೊಳ್ಳುವ ಸನ್ನಿವೇಶಗಳನ್ನು ಅರ್ಥೈಸಿಕೊಳ್ಳುವುದು ಯಾವುದಕ್ಕೆ ಸಂಬಂಧಿಸಿದೆ? ಎ. ಪೌರರ ಲಕ್ಷಣಗಳನ್ನು ಅರಿಯುವುದು. ಬಿ. ಪೌರ ಮತ್ತು ಪೌರತ್ವದ ಅರ್ಥವನ್ನು ತಿಳಿಯುವುದು. ಸಿ. ಎರಡೂ ವಿಧಾನಗಳು ಮತ್ತು ಸನ್ನಿವೇಶಗಳನ್ನು ಅರ್ಥೈಸಿಕೊಳ್ಳುವುದು. ಡಿ. ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಸಿ. ಎರಡು ವಿಧಾನಗಳು ಮತ್ತು ಸನ್ನಿವೇಶಗಳನ್ನು ಅರ್ಥೈಸಿಕೊಳ್ಳುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 3, ಮೈಸೂರು ಅರಮನೆಯ ಚಿತ್ರವನ್ನು ಗಮನಿಸಿದ ನಂತರ ಎ ಭಾಗದಲ್ಲಿರುವವರೆಲ್ಲರೂ ಭಾರತೀಯರೇ ಎಂದು ಸರಿತಾಳ ತಂದೆ ಕೇಳಿದಾಗ ಅದಕ್ಕೆ ಉತ್ತರವೇನು? ಎ. ಹೌದು, ಎಲ್ಲರೂ ಭಾರತೀಯರು. ಬಿ. ಇಲ್ಲ, ಕೆಲವರು ವಿದೇಶಿಯರು. ಸಿ. ಚಿತ್ರದಲ್ಲಿನ ಮಾಹಿತಿ ಆಧಾರದ ಮೇಲೆ ಹೇಳಲು ಸಾಧ್ಯವಿಲ್ಲ. ಡಿ. ಎ ಭಾಗವು ಸ್ಥಳೀಯ ಪ್ರವಾಸಿಗರನ್ನು ಮಾತ್ರ ತೋರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಇಲ್ಲ, ಕೆಲವರು ವಿದೇಶಿಯರು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 4, ಸರಿತಾಳ ಪ್ರಶ್ನೆಗಳ ವಿಭಾಗದಲ್ಲಿ ಮೈಸೂರು ಅರಮನೆಯ ವೀಕ್ಷಣೆಗೆ ಬಂದಾಗ ಸರಿತಾಳ ಗಮನ ಬೇರೆಡೆಗೆ ಹೋಗಲು ಕಾರಣವೇನು? ಎ. ಅರಮನೆಯ ವಾಸ್ತುಶಿಲ್ಪ. ಬಿ. ವಿಭಿನ್ನ ಮುಖಚೆಹರೆ, ಮೈಕಟ್ಟು, ಉಡುಗೆ ತೊಡುಗೆ ಮತ್ತು ಭಾಷೆ ಇರುವ ಜನರನ್ನು ನೋಡುವುದು. ಸಿ. ತಂದೆಯ ಪ್ರಶ್ನೆಗಳು. ಡಿ. ಬೇಲೂರು ಮತ್ತು ಹಳೆಬೀಡಿನ ನೆನಪುಗಳು. ಇದಕ್ಕೆ ಸರಿಯಾದ ಉತ್ತರ ಬಿ. ಮುಖಚೆಹರೆ, ಮೈಕಟ್ಟು, ಉಡುಗೆ ತೊಡುಗೆ ಮತ್ತು ಭಾಷೆ ಇರುವ ಜನರನ್ನು ನೋಡುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 5, ಸರಿತಾಳ ಪ್ರಶ್ನೆಗೆ ತಂದೆ ಉತ್ತರಿಸುವಾಗ ಬೇರೆ ದೇಶದ ನಿವಾಸಿಗಳು ಎಂದು ಯಾರನ್ನು ಕರೆದರು? ಎ. ಸ್ಥಳೀಯ ಪ್ರವಾಸಿಗರು. ಬಿ. ವಿದೇಶಿಯರು. ಸಿ. ಭಾರತೀಯ ಪೌರರು. ಡಿ. ಅರಮನೆಯ ಸಿಬ್ಬಂದಿ. ಇದಕ್ಕೆ ಸರಿಯಾದ ಉತ್ತರ ಬಿ. ವಿದೇಶಿಯರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 6, ಪೌರರು ಎಂದರೆ ಯಾರು ಎಂಬ ಸರಿತಾಳ ಪ್ರಶ್ನೆಗೆ ತಾಯಿ ನೀಡಿದ ಉತ್ತರವೇನು? ಎ. ದೇಶವೊಂದಕ್ಕೆ ಭೇಟಿ ನೀಡುವ ಪ್ರವಾಸಿಗರು. ಬಿ. ದೇಶವೊಂದರಲ್ಲಿ ತಾತ್ಕಾಲಿಕವಾಗಿ ನೆಲೆಸಿರುವ ಸದಸ್ಯರು. ಸಿ. ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರು. ಡಿ. ಕೇವಲ ದೇಶದ ನಾಯಕರು. ಇದಕ್ಕೆ ಸರಿಯಾದ ಉತ್ತರ ಸಿ. ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 7, ಭಾರತದ ಸಂದರ್ಭದಲ್ಲಿ ನಾವು ಭಾರತದ ಪೌರರಾಗಲು ಕಾರಣವೇನು? ಎ. ನಮ್ಮ ತಾತ ಮುತ್ತಾತ ವಿದೇಶದಲ್ಲಿ ನೆಲೆಸಿರುವ ಕಾರಣ. ಬಿ. ನಾವು ಭಾರತದಲ್ಲಿ ಹುಟ್ಟಿ ಶಾಶ್ವತವಾಗಿ ನೆಲೆಸಿರುವ ಕಾರಣ. ಸಿ. ನಾವು ಬೇರೆ ದೇಶದ ಪೌರರಾಗಿರುವ ಕಾರಣ. ಡಿ. ನಾವು ಕೇವಲ ಪ್ರವಾಸಿಗರಾಗಿರುವ ಕಾರಣ. ಇದಕ್ಕೆ ಸರಿಯಾದ ಉತ್ತರ ಬಿ. ನಾವು ಭಾರತದಲ್ಲಿ ಹುಟ್ಟಿ ಶಾಶ್ವತವಾಗಿ ನೆಲೆಸಿರುವ ಕಾರಣ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನಾವು ಭಾರತದಲ್ಲಿ ಹುಟ್ಟಿ ಶಾಶ್ವತವಾಗಿ ನೆಲೆಸಿರುವ ಕಾರಣ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 8, ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಏನೆಂದು ಕರೆಯುತ್ತಾರೆ? ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಏನೆಂದು ಕರೆಯುತ್ತಾರೆ? ಎ. ಪ್ರಜೆ. ಬಿ. ನಿವಾಸಿ. ಸಿ. ಪೌರತ್ವ. ಡಿ. ರಾಷ್ಟ್ರೀಯತೆ. ಇದಕ್ಕೆ ಸರಿಯಾದ ಉತ್ತರ ಸಿ. ಪೌರತ್ವ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 9,
ಪ್ರಶ್ನೆ, ಭಾರತದ ಪೌರರಿಗೂ ಮತ್ತು ವಿದೇಶಿಯರಿಗೂ ಇರುವ ವ್ಯತ್ಯಾಸವೇನು? ಭಾರತದ ಪೌರರಿಗೂ ಮತ್ತು ವಿದೇಶಿಯರಿಗೂ ಇರುವ ವ್ಯತ್ಯಾಸವೇನು? ಎ, ವಿದೇಶಿಯರಿಗೆ ಯಾವುದೇ ಹಕ್ಕುಗಳಿಲ್ಲ ಆದರೆ ಪೌರರಿಗೆ ಕೆಲವು ಹಕ್ಕುಗಳಿವೆ. ಬಿ, ಪೌರರಿಗೆ ಯಾವುದೇ ಹಕ್ಕುಗಳಿಲ್ಲ ಆದರೆ ವಿದೇಶಿಯರಿಗೆ ಹಕ್ಕುಗಳಿವೆ. ಸಿ, ಇಬ್ಬರಿಗೂ ಒಂದೇ ರೀತಿ ಹಕ್ಕುಗಳಿವೆ. ಡಿ, ಪೌರರಿಗೆ ಕಡಿಮೆ ಹಕ್ಕುಗಳಿವೆ. ಇದಕ್ಕೆ ಸರಿಯಾದ ಉತ್ತರ ಎ, ವಿದೇಶಿಯರಿಗೆ ಯಾವುದೇ ಹಕ್ಕುಗಳಿಲ್ಲ ಆದರೆ ಪೌರರಿಗೆ ಕೆಲವು ಹಕ್ಕುಗಳಿವೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 10. ಒಂದು ದೇಶದ ಪೌರತ್ವ ಪಡೆಯಲು ಸಾಮಾನ್ಯವಾಗಿ ಎಷ್ಟು ವಿಧಾನಗಳಿವೆ? ಒಂದು ದೇಶದ ಪೌರತ್ವ ಪಡೆಯಲು ಸಾಮಾನ್ಯವಾಗಿ ಎಷ್ಟು ವಿಧಾನಗಳಿವೆ? ಎ 1, ಬಿ 2, ಸಿ 3, ಡಿ 4. ಇದಕ್ಕೆ ಸರಿಯಾದ ಉತ್ತರ ಬಿ 2. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 11. ಪೌರತ್ವ ಪಡೆಯುವ 2 ಸಾಮಾನ್ಯ ವಿಧಾನಗಳು ಯಾವುವು? ಎ, ವಂಶ ಪಾರಂಪರ್ಯದ ಮೂಲಕ ಮತ್ತು ನೋಂದಣಿ ಮೂಲಕ. ಬಿ, ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ. ಸಿ, ಜನನದ ಮೂಲಕ ಮತ್ತು ನೈಸರ್ಗೀಕರಣದ ಮೂಲಕ. ಡಿ, ಪರಿತ್ಯಾಗ ಮತ್ತು ಅಂತ್ಯಗೊಳ್ಳುವಿಕೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಇದಕ್ಕೆ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 12. ಜನನದ ಮೂಲಕ ಪೌರತ್ವ ಪಡೆಯುವ ವಿಧಾನದ ಪ್ರಕಾರ ಭಾರತದಲ್ಲಿ ಯಾವಾಗ ಅಥವಾ ನಂತರ ಜನಿಸಿದವರು ಭಾರತದ ಪೌರರಾಗಿರುತ್ತಾರೆ? ಎ, ಆಗಸ್ಟ್ 15, 1947. ಬಿ, ಜನವರಿ 26, 1950. ಸಿ, ಅಕ್ಟೋಬರ್ 2, 1869. ಡಿ, ಡಿಸೆಂಬರ್ 25, 1949. ಇದಕ್ಕೆ ಸರಿಯಾದ ಉತ್ತರ ಬಿ, ಜನವರಿ 26, 1950. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 13. ವಂಶ ಪಾರಂಪರ್ಯದ ಮೂಲಕ ಪೌರತ್ವ ಪಡೆಯುವ ವಿಧಾನದ ಪ್ರಕಾರ ಪೌರತ್ವವನ್ನು ಪಡೆಯಲು ಮುಖ್ಯ ಆಧಾರ ಯಾವುದು? ಎ, ಹುಟ್ಟಿದ ಸ್ಥಳ. ಬಿ, ತಂದೆ ತಾಯಿಯ ರಾಷ್ಟ್ರೀಯತೆ. ಸಿ, ನೋಂದಣಿ. ಡಿ, ವಾಸಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಬಿ, ತಂದೆ ತಾಯಿ ರಾಷ್ಟ್ರೀಯತೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 14. ಜನನದ ಮೂಲಕ ಮತ್ತು ವಂಶ ಪಾರಂಪರ್ಯದ ಮೂಲಕ ಪೌರತ್ವ ಪಡೆಯುವ ವಿಧಾನಗಳನ್ನು ಏನೆಂದು ಕರೆಯುತ್ತಾರೆ? ಎ, ಸಹಜೀಕೃತ ಪೌರತ್ವ. ಬಿ, ನೋಂದಣಿ ಪೌರತ್ವ. ಸಿ, ಸಹಜ ಪೌರತ್ವ. ಡಿ, ವಿಶೇಷ ಪೌರತ್ವ. ಇದಕ್ಕೆ ಸರಿಯಾದ ಉತ್ತರ ಸಿ, ಸಹಜ ಪೌರತ್ವ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 15ನೇ ಪ್ರಶ್ನೆ. ನೋಂದಣಿ ಮೂಲಕ ಪೌರತ್ವ ಪಡೆಯಲು ಭಾರತದಲ್ಲಿ ಕನಿಷ್ಠ ಎಷ್ಟು ವರ್ಷಗಳ ಕಾಲ ವಾಸವಾಗಿರಬೇಕು? ಪ್ರಶ್ನೆ ನಂಬರ್ 15 ನೋಡ್ರಿ. ನೋಂದಣಿ ಮೂಲಕ ಪೌರತ್ವ ಪಡೆಯಲು ಭಾರತದಲ್ಲಿ ಕನಿಷ್ಠ ಎಷ್ಟು ವರ್ಷಗಳ ಕಾಲ ವಾಸವಾಗಿರಬೇಕು? ಎ, 3 ವರ್ಷಗಳು. ಬಿ, 5 ವರ್ಷಗಳು. ಸಿ, 7 ವರ್ಷಗಳು. ಡಿ, 10 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಬಿ, 5 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ 16. ನೋಂದಣಿ ಮೂಲಕ ಪೌರತ್ವ ಪಡೆಯುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಸಹಜ ಪೌರತ್ವ, ವಿಶೇಷ ಪೌರತ್ವ, ಸಹಜೀಕೃತ ಪೌರತ್ವ, ಗೌರವ ಪೌರತ್ವ. ಇದಕ್ಕೆ ಸರಿಯಾದ ಉತ್ತರ ಸಿ, ಸಹಜ ಪೌರತ್ವ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 17. ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಲ್ಲಿ ಪರಿತ್ಯಾಗ ಎಂದರೆ ಏನು? ಎ, ಭಾರತ ಸರ್ಕಾರವು ಬಲವಂತವಾಗಿ ಪೌರತ್ವ ರದ್ದುಗೊಳಿಸುವುದು. ಬಿ, ಭಾರತೀಯ ಪೌರನು ಸ್ವ ಇಚ್ಛೆಯಿಂದ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದು ಭಾರತದ ಪೌರತ್ವವನ್ನು ತ್ಯಾಗ ಮಾಡುವುದು. ಸಿ, ಭಾರತೀಯ ಪೌರನು ವಿದೇಶವೊಂದರ ಪೌರತ್ವ ಪಡೆದರೆ ಕಾನೂನುಬದ್ಧವಾಗಿ ಅಂತ್ಯಗೊಳಿಸುವುದು. ಡಿ, ವಂಚನೆಯ ಮೂಲಕ ಪೌರತ್ವ ಪಡೆದಿರುವುದು. ಇದಕ್ಕೆ ಸರಿಯಾದ ಉತ್ತರ ಬಿ, ಭಾರತೀಯ ಪೌರನು ಸ್ವ ಇಚ್ಛೆಯಿಂದ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದು ಭಾರತದ ಪೌರತ್ವವನ್ನು ತ್ಯಾಗ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 18. ಅಂತ್ಯಗೊಳ್ಳುವಿಕೆ ಎಂದರೇನು? ಎ, ಯಾವುದೇ ಭಾರತೀಯ ಪೌರನು ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದು. ಬಿ, ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸುವುದು. ಸಿ, ವಂಚನೆಯ ಮೂಲಕ ಪೌರತ್ವ ಪಡೆದಿರುವುದು. ಡಿ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ಬಿ, ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ.
ಪ್ರಶ್ನೆ ನಂಬರ್ 19 ಪ್ರಶ್ನೆ ಭಾರತ ಸರ್ಕಾರವು ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಯಾವ ಸಂದರ್ಭಗಳಲ್ಲಿ ರದ್ದುಗೊಳಿಸಿ ನಿರಾಕರಿಸಬಹುದು? ಎ ವ್ಯಕ್ತಿಯು ವಿದೇಶದಲ್ಲಿ ನೆಲೆಸಿದಾಗ, ಬಿ ವ್ಯಕ್ತಿಯು ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ದರೆ ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡರೆ, ಸಿ ವ್ಯಕ್ತಿಯು ಇನ್ನೊಂದು ದೇಶದಲ್ಲಿ ಕೆಲಸ ಮಾಡಿದಾಗ, ಡಿ ವ್ಯಕ್ತಿಯು ತೆರಿಗೆ ಪಾವತಿಸದಿದ್ದಾಗ. ಇದಕ್ಕೆ ಸರಿಯಾದ ಉತ್ತರ ಬಿ ವ್ಯಕ್ತಿಯು ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ದರೆ ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಪ್ರಶ್ನೆ ನಂಬರ್ 20 ಸರಿತಾಳ ತಂದೆಯ ಪ್ರಕಾರ ಏಕಕಾಲದಲ್ಲಿ ಎಷ್ಟು ದೇಶಗಳ ಪೌರತ್ವ ಇರುವುದು ಸಾಧ್ಯವಿಲ್ಲ? ಸರಿತಾಳ ತಂದೆಯ ಪ್ರಕಾರ ಏಕಕಾಲದಲ್ಲಿ ಎಷ್ಟು ದೇಶಗಳ ಪೌರತ್ವವಿರುವುದು ಸಾಧ್ಯವಿಲ್ಲ? ಎ 1, ಬಿ 2, ಸಿ 3, ಡಿ 4. ಇದಕ್ಕೆ ಸರಿಯಾದ ಉತ್ತರ ಬಿ 2 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 21 ಪ್ರಶ್ನೆ ನಂಬರ್ 21 ಪ್ರಶ್ನೆ ಪ್ರತಿಯೊಬ್ಬ ಪೌರನಿಗೂ ತನ್ನ ದೇಶದಲ್ಲಿರುವ ಹಕ್ಕುಗಳಲ್ಲಿ ಯಾವುವು ಸೇರಿವೆ? ಎ ಕೇವಲ ಮತ ಚಲಾಯಿಸುವ ಹಕ್ಕು, ಬಿ ಮತ ಚಲಾಯಿಸುವುದು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರಿ ಸೇವೆಗೆ ಸೇರುವುದು, ರಕ್ಷಣಾ ಪಡೆ ಸೇರುವುದು, ಸಿ ಕೇವಲ ವಿದೇಶದಲ್ಲಿ ನೆಲೆಸುವ ಹಕ್ಕು, ಡಿ ಕೇವಲ ತೆರಿಗೆ ಪಾವತಿಸುವ ಹಕ್ಕು. ಇದಕ್ಕೆ ಸರಿಯಾದ ಉತ್ತರ ಬಿ ಮತ ಚಲಾಯಿಸುವುದು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರಿ ಸೇವೆಗೆ ಸೇರುವುದು ಹಾಗೂ ರಕ್ಷಣಾ ಪಡೆ ಸೇರುವುದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 22ನೇ ಪ್ರಶ್ನೆ ಪೌರನ ಲಕ್ಷಣಗಳಲ್ಲಿ ಯಾವುದು ಸೇರಿಲ್ಲ? ಎ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಬಿ ವೈಜ್ಞಾನಿಕ ಮನೋಭಾವ, ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವವನ್ನು ಹೊಂದಿರುವುದು, ಸಿ ಚುನಾವಣೆಯಲ್ಲಿ ಮತ ಚಲಾಯಿಸದಿರುವುದು, ಡಿ ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ಸಿ ಚುನಾವಣೆಯಲ್ಲಿ ಮತ ಚಲಾಯಿಸದಿರುವುದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 23 ಪೌರನ ಲಕ್ಷಣಗಳಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನಗಳನ್ನು ಏನೆಂದು ಮಾಡಬೇಕು? ಎ ಕಡೆಗಣಿಸಬೇಕು, ಬಿ ಟೀಕಿಸಬೇಕು, ಸಿ ಗೌರವಿಸಬೇಕು, ಡಿ ಮರೆಯಬೇಕು. ಇದಕ್ಕೆ ಸರಿಯಾದ ಉತ್ತರ ಸಿ ಗೌರವಿಸಬೇಕು. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 24 ಪೌರನು ಯಾವುದಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸಬೇಕು? ಪೌರನು ಯಾವುದಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸಬೇಕು? ಎ ಸ್ಥಳೀಯ ಸಂಸ್ಕೃತಿ, ಬಿ ಸರ್ಕಾರಿ ಆದೇಶಗಳು, ಸಿ ಸಂವಿಧಾನ, ಡಿ ಅಂತಾರಾಷ್ಟ್ರೀಯ ಕಾನೂನುಗಳು. ಇದಕ್ಕೆ ಸರಿಯಾದ ಉತ್ತರ ಸಿ ಸಂವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 25ನೇ ಪ್ರಶ್ನೆ ಪೌರನ ಲಕ್ಷಣಗಳಲ್ಲಿ ಭಾಷೆ, ಧರ್ಮ, ಜಾತಿಗಳನ್ನು ಮೀರಿ ಎಲ್ಲರನ್ನು ಹೇಗೆ ಕಾಣಬೇಕು? ಎ ಸ್ಪರ್ಧಿಗಳಂತೆ, ಬಿ ಸಹೋದರರಂತೆ, ಸಿ ಅನ್ಯರಂತೆ, ಡಿ ಅಜ್ಞಾತರಂತೆ. ಇದಕ್ಕೆ ಸರಿಯಾದ ಉತ್ತರ ಬಿ ಸಹೋದರಂತೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 26ನೇ ಪ್ರಶ್ನೆ ದೇಶಕ್ಕೆ ಆಪತ್ತು ಬಂದಾಗ ಪೌರರು ಏನು ಮಾಡಬೇಕು? ದೇಶಕ್ಕೆ ಆಪತ್ತು ಬಂದಾಗ ಪೌರರು ಏನು ಮಾಡಬೇಕು? ಎ ದೇಶವನ್ನು ತೊರೆಯಬೇಕು, ಬಿ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು, ಸಿ ಸರ್ಕಾರವನ್ನು ಮಾತ್ರ ಅವಲಂಬಿಸಬೇಕು, ಡಿ ತಟಸ್ಥವಾಗಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಬಿ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಬಿ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 27 ಪೌರನ ಪ್ರಮುಖ ಕರ್ತವ್ಯಗಳಲ್ಲಿ ಯಾವುದು ಸೇರಿದೆ? ಎ ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು, ಬಿ ಸಾರ್ವಜನಿಕ ಆಸ್ತಿಯನ್ನು ನಾಶಪಡಿಸುವುದು, ಸಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವುದು, ಡಿ ಹಿರಿಯ ನಾಗರಿಕರನ್ನು ಕಡೆಗಣಿಸುವುದು. ಇದಕ್ಕೆ ಸರಿಯಾದ ಉತ್ತರ ಎ ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 28 ಪೌರನ ಲಕ್ಷಣಗಳಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಏನೆಂದು ಮಾಡಬೇಕು? ಎ ರಕ್ಷಣೆ ಮಾಡಬೇಕು, ಬಿ ದುರುಪಯೋಗಪಡಿಸಿಕೊಳ್ಳಬೇಕು, ಸಿ ನಾಶಪಡಿಸಬೇಕು, ಡಿ ನಿರ್ಲಕ್ಷಿಸಬೇಕು. ಇದಕ್ಕೆ ಎ ಆಪ್ಷನ್ಸ್ ರಕ್ಷಣೆ ಮಾಡಬೇಕು. ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ರಕ್ಷಣೆ ಮಾಡಬೇಕು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ.
29ನೇ ಪ್ರಶ್ನೆ, ಪೌರನ ಲಕ್ಷಣಗಳಲ್ಲಿ ಹಿಂಸೆಯನ್ನು ಏನೆಂದು ಮಾಡಬೇಕು? ಪೌರನ ಲಕ್ಷಣಗಳಲ್ಲಿ ಹಿಂಸೆಯನ್ನು ಏನೆಂದು ಮಾಡಬೇಕು? ಎ ಉತ್ತೇಜಿಸಬೇಕು, ಬಿ ತ್ಯಜಿಸಬೇಕು, ಸಿ ಬೆಂಬಲಿಸಬೇಕು, ಡಿ ನಿರ್ಲಕ್ಷಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಬಿ ತ್ಯಜಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 30 ಪ್ರಶ್ನೆ, ಪೌರನ ಲಕ್ಷಣಗಳಲ್ಲಿ ಹಿರಿಯ ನಾಗರಿಕರಿಗೆ ಏನು ಮಾಡಬೇಕು? ಪೌರನ ಲಕ್ಷಣಗಳಲ್ಲಿ ಹಿರಿಯ ನಾಗರಿಕರಿಗೆ ಏನು ಮಾಡಬೇಕು? ಎ ಕಡೆಗಣಿಸಬೇಕು, ಬಿ ಸಹಾಯ ಮಾಡಬೇಕು, ಸಿ ದೂರವಿರಬೇಕು, ಡಿ ಟೀಕಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಬಿ ಸಹಾಯ ಮಾಡಬೇಕು. ಸರಿಯಾದ ಉತ್ತರ ಬಿ ಸಹಾಯ ಮಾಡಬೇಕು. 31ನೇ ಪ್ರಶ್ನೆ, ಪ್ರತಿಯೊಬ್ಬ ತಾಯಂದಿರು ಪೋಷಕರು ತಮ್ಮ ಮಕ್ಕಳಿಗೆ ಯಾವ ವಯೋಮಾನದವರೆಗೆ ಶಾಲೆಗೆ ಹೋಗುವ ಅವಕಾಶ ಕಲ್ಪಿಸಬೇಕು? ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡ್ರಿ. ಮೊದಲನೇ ಆಪ್ಷನ್ಸ್ ಬಂದ್ಬಿಟ್ಟು ಎ 3ರಿಂದ 6 ವಯೋಮಾನ, ಬಿ 6ರಿಂದ 14 ವಯೋಮಾನ, ಸಿ 14ರಿಂದ 18 ವಯೋಮಾನ, ಡಿ 18 ವರ್ಷ ಮೇಲ್ಪಟ್ಟವರು. ಇದಕ್ಕೆ ಸರಿಯಾದ ಉತ್ತರ ಬಿ 6ರಿಂದ 14 ವಯೋಮಾನ. ಪ್ರಶ್ನೆ ನಂಬರ್ 32, ಭಾರತದಲ್ಲಿ ಯಾವ ರೀತಿಯ ಪೌರತ್ವ ವ್ಯವಸ್ಥೆ ಇದೆ? ಭಾರತದಲ್ಲಿ ಯಾವ ರೀತಿಯ ಪೌರತ್ವ ವ್ಯವಸ್ಥೆ ಇದೆ? ಎ ದ್ವಿಪೌರತ್ವ, ಬಿ ರಾಜ್ಯವಾರು ಪೌರತ್ವ, ಸಿ ಏಕಪೌರತ್ವ, ಡಿ ಬಹುಪೌರತ್ವ. ಇದಕ್ಕೆ ಸರಿಯಾದ ಉತ್ತರ ಸಿ ಏಕಪೌರತ್ವ ಇದೆ. ಸಿ ಏಕಪೌರತ್ವ. ಏಕಪೌರತ್ವ ಸರಿಯಾದ ಉತ್ತರ ಇದಕ್ಕೆ ಆಗಿರುತ್ತೆ. ಪ್ರಶ್ನೆ ನಂಬರ್ 33, ಪೌರ ನೀತಿಯು ಯಾವುದನ್ನು ವಿವರಿಸುತ್ತದೆ? ಪೌರ ನೀತಿಯು ಯಾವುದನ್ನು ವಿವರಿಸುತ್ತದೆ? ಎ ಕೇವಲ ರಾಜಕೀಯ ಪಕ್ಷಗಳ ಕಾರ್ಯಗಳು, ಬಿ ಕೇವಲ ಆರ್ಥಿಕ ನೀತಿಗಳು, ಸಿ ಪೌರರ ಹಕ್ಕು, ಕರ್ತವ್ಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ಪೌರರು ವಹಿಸಬೇಕಾದ ಪಾತ್ರ, ಡಿ ಕೇವಲ ಅಂತಾರಾಷ್ಟ್ರೀಯ ಸಂಬಂಧಗಳು. ಇದಕ್ಕೆ ಸರಿಯಾದ ಉತ್ತರ ಸಿ ಪೌರರ ಹಕ್ಕು, ಕರ್ತವ್ಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ಪೌರರು ವಹಿಸಬೇಕಾದ ಪಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 34, ಪೌರ ನೀತಿಯ ಜ್ಞಾನ ಎಲ್ಲರಿಗೂ ಅವಶ್ಯಕ ಎಂದು ಏಕೆ ಹೇಳಲಾಗಿದೆ? ಕೇವಲ ವಿದ್ಯಾವಂತರಿಗೆ ಮಾತ್ರ ಅಗತ್ಯ, ಬಿ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯ ಪಾತ್ರ ವಹಿಸಲು, ಸಿ ಕೇವಲ ಸರ್ಕಾರದ ನೀತಿಗಳನ್ನು ಟೀಕಿಸಲು, ಡಿ ಕೇವಲ ಐತಿಹಾಸಿಕ ಮಾಹಿತಿ ಪಡೆಯಲು. ಇದಕ್ಕೆ ಸರಿಯಾದ ಉತ್ತರ ಬಿ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯ ಪಾತ್ರ ವಹಿಸಲು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 35, ಪೌರತ್ವ ಪಡೆಯುವ 2 ಸಾಮಾನ್ಯ ವಿಧಾನಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಎನ್ನುವರು ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಎ ಜನನ ಮರಣ, ಬಿ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ, ಸಿ ನೋಂದಣಿ ಮೂಲಕ, ಡಿ ದತ್ತು ವಿವಾಹ. ಇದಕ್ಕೆ ಸರಿಯಾದ ಉತ್ತರ ಬಿ ಸಹಜ ಪೌರತ್ವ ಹಾಗೂ ಸಹಜೀಕೃತ ಪೌರತ್ವ. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 36, ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವನು ಡ್ಯಾಶ್ ಎನ್ನುವರು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಎ ಅಂತ್ಯಗೊಳ್ಳುವಿಕೆ, ಬಿ ವಂಚನೆ, ಸಿ ಪರಿತ್ಯಾಗ, ಡಿ ರದ್ದತಿ. ಇದಕ್ಕೆ ಸರಿಯಾದ ಉತ್ತರ ಸಿ ಪರಿತ್ಯಾಗ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮೂವತ್ತೇಳನೇ ಪ್ರಶ್ನೆ, ಪಾಠದಲ್ಲಿನ ವ್ಯಾಖ್ಯಾನದ ಪ್ರಕಾರ ಪೌರ ಎಂದರೆ ಯಾರು? ಎ ದೇಶದಲ್ಲಿ ತಾತ್ಕಾಲಿಕವಾಗಿ ವಾಸಿಸುವ ವ್ಯಕ್ತಿ, ಬಿ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿತ ಸದಸ್ಯ, ಸಿ ದೇಶವನ್ನು ಭೇಟಿ ಮಾಡುವ ಪ್ರವಾಸಿಗ, ಡಿ ದೇಶದ ಸರ್ಕಾರಿ ನೌಕರ. ಇದಕ್ಕೆ ಸರಿಯಾದ ಉತ್ತರ ಬಿ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 38, ನೀನು ಭಾರತೀಯ ಪೌರನೇ ಹೇಗೆ ಎಂಬ ಪ್ರಶ್ನೆಗೆ ಪಾಠದಲ್ಲಿನ ಮಾಹಿತಿ ಆಧಾರದ ಮೇಲೆ ಸೂಕ್ತ ಉತ್ತರ ಯಾವುದು? ಎ ಇಲ್ಲ ನಾನು ವಿದೇಶಿ, ಬಿ ಹೌದು ಏಕೆಂದರೆ ನನ್ನ ತಂದೆ ತಾಯಿ ಮತ್ತು ನಾನು ಭಾರತದಲ್ಲಿ ಹುಟ್ಟಿ ಶಾಶ್ವತವಾಗಿ ನೆಲೆಸಿದ್ದೇವೆ, ಸಿ ಹೌದು ಏಕೆಂದರೆ ನಾನು ವಿದೇಶದಲ್ಲಿ ಕೆಲಸ ಮಾಡುತ್ತೇನೆ, ಡಿ ಇಲ್ಲ ಏಕೆಂದರೆ ನಾನು ಭಾರತದಲ್ಲಿ ಮತ ಚಲಾಯಿಸುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಿ ಹೌದು ಏಕೆಂದರೆ ನನ್ನ ತಂದೆ ತಾಯಿ ಮತ್ತು ನಾನು ಭಾರತದಲ್ಲಿ ಹುಟ್ಟಿ ಶಾಶ್ವತವಾಗಿ ನೆಲೆಸಿದ್ದೇವೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಬಿ ಸರಿಯಾದ ಉತ್ತರ. 39ನೇ ಪ್ರಶ್ನೆ, ಪೌರತ್ವವನ್ನು ಪಡೆಯುವ 2 ವಿಧಾನಗಳು ಯಾವುವು? ಪೌರತ್ವವನ್ನು ಪಡೆಯುವ 2 ವಿಧಾನಗಳು ಯಾವುವು? ಎ ಕೇವಲ ಜನನದ ಮೂಲಕ ಮತ್ತು ನೋಂದಣಿ ಮೂಲಕ, ಬಿ ಸಹಜ ಪೌರತ್ವ, ಜನನ ವಂಶ ಪಾರಂಪರ್ಯ ಮತ್ತು ಸಹಜೀಕೃತ ಪೌರತ್ವ ನೋಂದಣಿ.
ಸಿ ಕೇವಲ ವಿವಾಹದ ಮೂಲಕ ಮತ್ತು ದತ್ತು ಸ್ವೀಕಾರದ ಮೂಲಕ. ಡಿ ಕೇವಲ ವಿದೇಶದಲ್ಲಿ ನೆಲೆಸುವ ಮೂಲಕ. ಇದಕ್ಕೆ ಸರಿಯಾದ ಉತ್ತರ ಬಿ ಸಹಜ ಪೌರತ್ವ, ಜನನ ವಂಶ ಪಾರಂಪರ್ಯ ಮತ್ತು ಸಹಜೀಕೃತ ಪೌರತ್ವ ನೋಂದಣಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 40. ಪೌರರಲ್ಲಿ ಇರಬೇಕಾದ ಲಕ್ಷಣಗಳಲ್ಲಿ ಯಾವುದು ಪ್ರಮುಖವಲ್ಲ? ಪೌರರಲ್ಲಿ ಇರಬೇಕಾದ ಲಕ್ಷಣಗಳಲ್ಲಿ ಯಾವುದು ಪ್ರಮುಖವಲ್ಲ? ಎ ವೈಜ್ಞಾನಿಕ ಮನೋಭಾವ, ಬಿ ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಸಿ ತೆರಿಗೆಗಳನ್ನು ಪಾವತಿಸುವುದು, ಡಿ ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು. ಇದಕ್ಕೆ ಸರಿಯಾದ ಉತ್ತರ ಬಿ ರಾಷ್ಟ್ರಧ್ವಜವನ್ನು ಗೌರವಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 41. ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು? ಎ ಅವರನ್ನು ನಿರ್ಲಕ್ಷಿಸುವ ಮೂಲಕ, ಬಿ ಅವರಿಗೆ ಅಗತ್ಯ ಇರುವ ಸಹಾಯವನ್ನು ಒದಗಿಸುವ ಮೂಲಕ, ಸಿ ಅವರ ಕೆಲಸಗಳನ್ನು ಹೆಚ್ಚಿಸುವ ಮೂಲಕ, ಡಿ ಅವರೊಂದಿಗೆ ವಾದ ಮಾಡುವ ಮೂಲಕ. ಇದಕ್ಕೆ ಸರಿಯಾದ ಉತ್ತರ ಬಿ ಅವರಿಗೆ ಅಗತ್ಯವಿರುವ ಸಹಾಯವನ್ನು ಒದಗಿಸುವ ಮೂಲಕ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 42. ಪಾಠದ ಪರಿಚಯದಲ್ಲಿ ಪೌರತ್ವ ಪಡೆಯುವ ವಿಧಾನದ ಜೊತೆಗೆ ಇನ್ನೇನು ತಿಳಿಸಲಾಗಿದೆ? ಎ ಪೌರತ್ವದ ಇತಿಹಾಸ, ಬಿ ಪೌರತ್ವ ಕಳೆದುಕೊಳ್ಳುವ ಸಂದರ್ಭಗಳು, ಸಿ ಅಂತಾರಾಷ್ಟ್ರೀಯ ಕಾನೂನುಗಳು, ಡಿ ಪ್ರಜಾಪ್ರಭುತ್ವದ ತತ್ವಗಳು. ಇದಕ್ಕೆ ಸರಿಯಾದ ಉತ್ತರ ಬಿ ಪೌರತ್ವ ಕಳೆದುಕೊಳ್ಳುವ ಸಂದರ್ಭಗಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 43. ಸಾಮರ್ಥ್ಯಗಳ ವಿಭಾಗದಲ್ಲಿ ಪೌರರ ಲಕ್ಷಣಗಳನ್ನು ಏನೆಂದು ಮಾಡಬೇಕು ಎಂದು ತಿಳಿಸಲಾಗಿದೆ? ಎ ಅಧ್ಯಯನ ಮಾಡಬೇಕು, ಬಿ ನಿರ್ಲಕ್ಷಿಸಬೇಕು, ಸಿ ಅರಿಯಬೇಕು, ಡಿ ಟೀಕಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಸಿ ಅರಿಯಬೇಕು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 44. ಮೈಸೂರು ಅರಮನೆಯ ಚಿತ್ರದಲ್ಲಿ ಎ ಭಾಗದಲ್ಲಿರುವ ಭಾರತೀಯರೇ ಎಂಬ ಪ್ರಶ್ನೆಗೆ ಅವರ ಮುಖಚಹರೆ, ಮೈಕಟ್ಟು, ಉಡುಗೆ ತೊಡುಗೆ, ಭಾಷೆ ಎಲ್ಲವೂ ಭಿನ್ನವಾಗಿ ಕಾಣುತ್ತಿರುವುದರಿಂದ ಅವರನ್ನು ಹೇಗೆ ಗುರುತಿಸಬಹುದು? ಎ ಅವರು ಭಾರತೀಯರು, ಬಿ ಅವರು ವಿದೇಶಿಯರು, ಸಿ ಅವರು ಸ್ಥಳೀಯರು, ಡಿ ಅವರು ಅರಮನೆಯ ಸಿಬ್ಬಂದಿ. ಇದಕ್ಕೆ ಸರಿಯಾದ ಉತ್ತರ ಬಿ ಅವರು ವಿದೇಶಿಯರು ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 47. ಸರಿತಾ ತನ್ನ ತಾಯಿ ಮತ್ತು ತಂದೆಯೊಂದಿಗೆ ಯಾವ ರಜೆಯಲ್ಲಿ ಬೇಲೂರು, ಹಳೇಬೀಡು ಮತ್ತು ಮೈಸೂರು ನೋಡಲು ಹೋಗಿದ್ದಳು? ಎ ಬೇಸಿಗೆ ರಜೆ, ಬಿ ದಸರಾ ರಜೆ, ಸಿ ಕ್ರಿಸ್ಮಸ್ ರಜೆ, ಡಿ ದೀಪಾವಳಿ ರಜೆ. ಇದಕ್ಕೆ ಸರಿಯಾದ ಉತ್ತರ ಬಿ ದಸರಾ ರಜೆ. ಪ್ರಶ್ನೆ ನಂಬರ್ 46. ಸರಿತಾಳ ಕುತೂಹಲದಿಂದ ಅವಳು ಏನು ಮಾಡುತ್ತಿದ್ದಳು? ಏನು ಮಾಡ್ತಿದ್ಳು? ಎ ಸುಮ್ಮನೆ ವೀಕ್ಷಿಸುತ್ತಿದ್ದಳು, ಬಿ ಕಥೆಗಳನ್ನು ಹೇಳುತ್ತಿದ್ದಳು, ಸಿ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಳು, ಡಿ ಚಿತ್ರಗಳನ್ನು ತೆಗೆಯುತ್ತಿದ್ದಳು. ಇದಕ್ಕೆ ಸರಿಯಾದ ಉತ್ತರ ಸಿ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಳು. ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಳು. 47ನೇ ಪ್ರಶ್ನೆ. ಸರಿತಾಳಿಗೆ ತಂದೆ ವಿದೇಶಿಯರನ್ನು ಹೇಗೆ ವಿವರಿಸಿದರು? ಭಾರತದಲ್ಲಿ ಶಾಶ್ವತವಾಗಿ ನೆಲೆಸಿರುವವರು, ಬಿ ಭಾರತವನ್ನು ನೋಡಿ ಹೋಗಲು ಬಂದ ಇಲ್ಲಿಗೆ ಬೇರೆ ದೇಶದ ಪೌರರು, ಸಿ ಬೇರೆ ದೇಶದ ಪ್ರಜೆಗಳಲ್ಲ, ಡಿ ಭಾರತದಲ್ಲಿ ಕೆಲಸ ಮಾಡುವವರು. ಇದಕ್ಕೆ ಸರಿಯಾದ ಉತ್ತರ ಬಿ ಭಾರತವನ್ನು ನೋಡಿ ಹೋಗಲು ಇಲ್ಲಿಗೆ ಬಂದ ಬೇರೆ ದೇಶದ ಪೌರರು. 48ನೇ ಪ್ರಶ್ನೆ. ಸರಿತಾಳ ತಾಯಿ ಭಾರತೀಯ ಪೌರತ್ವಕ್ಕೆ ಒಂದು ಉದಾಹರಣೆಯಾಗಿ ಯಾರನ್ನು ಉಲ್ಲೇಖಿಸುತ್ತಾರೆ? ಕೇವಲ ತಮ್ಮನ್ನು, ಎ ಆಪ್ಷನ್ಸ್, ಬಿ ತಮ್ಮ ತಾತ ಮುತ್ತಾತ ಮತ್ತು ತಮ್ಮನ್ನು, ಸಿ ವಿದೇಶಿಯರನ್ನು, ಡಿ ಪ್ರವಾಸಿಗರನ್ನು. ಇದಕ್ಕೆ ಸರಿಯಾದ ಉತ್ತರ ಬಿ ತಮ್ಮ ತಾತ ಮುತ್ತಾತ ಮತ್ತು ತಮ್ಮನ್ನು. 49ನೇ ಪ್ರಶ್ನೆ. ಸರಿತಾ ನಮಗೂ ವಿದೇಶಿಯರಿಗೂ ಇರುವ ವ್ಯತ್ಯಾಸವೇನು ಎಂದು ಕೇಳಿದಾಗ ತಂದೆ ನೀಡಿದ ಮುಖ್ಯ ವ್ಯತ್ಯಾಸವೇನು? ಎ ಅವರ ಆರ್ಥಿಕ ಸ್ಥಿತಿ, ಬಿ ಅವರ ಹಕ್ಕುಗಳ ವಿಷಯ, ಸಿ ಅವರ ಬಣ್ಣ, ಡಿ ಅವರ ಭಾಷೆ. ಇದಕ್ಕೆ ಸರಿಯಾದ ಉತ್ತರ ಬಿ ಅವರ ಹಕ್ಕುಗಳ ವಿಷಯ.